ಎಲ್ರಿಗೂ ಇಷ್ಟ ಆಗುವಂತ ಪ್ರಾಣಿ ಅಂದ್ರೆ ನಾಯಿ. ಅಂದ್ಮೇಲೆ ನಾಯಿಗೂ ಕೂಡ ಮನುಷ್ಯ ಅಂದ್ರೆ ಇಷ್ಟ ಇರ್ಬೇಕಲ್ವಾ? ಎಷ್ಟಿಷ್ಟ ಅಂತ ನಾನು ತಲೆ ಕೆಡಿಸ್ಕೊಂಡಾಗ ಈ ಸ್ಕಿಟ್ ನೆನಪಾಯ್ತು ನೋಡಿ. ನೀವು ಪ್ರಾಣಿ ಪ್ರಿಯರ ಆಗಿದ್ರೆ ಈ ಸ್ಕಿಟ್ ನ ನೋಡ್ಲೇಬೇಕು, ಮಿಸ್ ಮಾಡಬೇಡಿ, ನೋಡ್ಕೊಂಡ್ ಬಂದ್ಬಿಡಿ. ಪ್ರಪಂಚ ಸುತ್ತುತ್ತೆ, ಕಾಲಚಕ್ರ ತಿರುಗುತ್ತೆ ಅಂತ ಹೇಳಿದ್ರೆ ಯಾರು ನಂಬ್ತಿರ್ಲಿಲ್ಲ. ಜಮಾನ್ದಲ್ಲಿ ಡ್ರಾಗನ್ ಇತ್ತು, ಡೈನೋಸರ್ ಕಿಂಗ್ಕಾಂಗ್ ಇತ್ತು. ನಮ್ ತಾತ ಮುತ್ತಾತ ಯಾವಾಗ್ಲೂ ಹೇಳ್ತಿದ್ ನೆನಪು. ಜಮಾನ್ದಲ್ಲಿ ಮನುಷ್ಯ ಮೆರಿತಿದ್ನಂತೆ, ನಾಯಿಗಳನ್ನ ಸಾಕ್ತಿದ್ನಂತೆ, ಚಿಟ್ಕೆ ಹೊಡೆದು ನಮ್ಮನ್ನ ಕರೀತಿದ್ನಂತೆ. ಈಗ ಬಂದಿದೆ ನಾಯಿಗಳ ಕಾಲ. ಮನುಷ್ಯ ಶುರುವಾಯ್ತು ನಿನಗೆ ಕೇಡ್ಗಾಲ. ಯಾಕಂದ್ರೆ ಎಲ್ರ ಕಾಲ ಎಳಿತದೆ ಕಾಲ. ಮಾತಿಗೂ ನಾಯಿ ಬಾಲ ಡೊಂಕು, ನಾಯಿ ಬಾಲ ಡೊಂಕು ಅಂತಿರಲ್ಲ, ಈಗ ನೆಟ್ಟಗಾಗಿದೆ. ತಾಕತ್ತಿದ್ರೆ ಬೆಂಡ್ ಮಾಡ್ರು. ನಮಸ್ಕಾರ ಸರ್, ನಾನು ಡಾಗ್ ಶಫರ್ಡ್ ಹರೀಶ್. ಕಂಟ್ರಿ ನಾಯಿ ಕಾಲೇಜಲ್ಲಿ ಕಾಲ್ಕೆರೆಯ ಸೆಕ್ಷನ್ ಅಲ್ಲಿ ಮೂಸೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೀನಿ. ಇವತ್ತು ನಮ್ಮ ಹುಡುಗಿದ್ ಬರ್ತ್ಡೇ. ಏನ್ ಗಿಫ್ಟ್ ಕೊಡ್ಲಿ? ಹುಲಿನ ಬೇಟೆಯಾಡಿ ಅದ್ರ ಚರ್ಮನ ಹರಿದು ಕೊಡ್ಲಾ? ಆನೆನ ನೆಲಕ್ಕುರುಳಿಸಿ ಅದ್ರ ದಂತನ ಕಿತ್ತು ಕೊಡ್ಲಾ? ಡೈನೋಸರ್ನ ಹಿಡಿದು ಅದ್ರ ಕಪಾಳಕ್ಕೆ ಹೊಡೆದು ಅದ್ರ ಹಲ್ಲು ಉದುರಿಸಿ ಅದರಲ್ಲಿ ಸರ ಮಾಡಿಕೊಡ್ಲಾ? ಏನ್ ಮಾಡ್ಲಿ? ಸಾರಿ ಬುಜ್ಜಿ, ಅಪ್ಪನ್ ಕಣ್ ತಪ್ಸಿ ಬರುವಷ್ಟ್ರಲ್ಲಿ ಲೇಟ್ ಆಯ್ತು. ಇಲ್ಲಿ ನೋಡು ನೋಡು. ಅಮ್ಮ, ಇಷ್ಟು ದಿನ ನನ್ನ ಲವ್ ಎಲ್ ಇಂದ ಶುರು ಆಗುತ್ತೆ ಅನ್ಕೊಂಡಿದ್ದೆ. ಮತ್ತೆ ಯು ಇಂದ ಶುರು ಆಗುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅಂದ್ರೆ ನಿನ್ನಿಂದ ಶುರುವಾಗುತ್ತೆ. ಅಮ್ಮ, ಎಲ್ರು ಹೋಳಿಗೆಗೆ ತುಪ್ಪ ಹಾಕೋತಾರೆ, ನಾನೇನ್ ಹಾಕೋತೀನಿ ಹೇಳು? ಏನು? ನಿನ್ ಜೊಲ್ನ. ಎಲ್ರು ಮನೆಯಲ್ಲೂ ಏನೇನೋ ಇಡ್ತಾರೆ, ಆದ್ರೆ ನಮ್ಮನೆ ಮೂಲೆ ಮೂಲೆಯಲ್ಲಿ ಮೂಳೆ ಇಟ್ಟಿದ್ದೀನಿ, ನಿನ್ಗಿಷ್ಟ ಅಂತ. ಅಮ್ಮ, ಕಣ್ಮುಚ್ಚು, ಹೇಳ್ತೀನಿ ಹೇಳ್ತೀನಿ, ಕಣ್ಮುಚ್ಚು. ಅಮ್ಮ, ಕಣ್ಬಿಡು. ಹ್ಯಾಪಿ ಬರ್ಡೇ. ಅಮ್ಮ, ಇವತ್ತು ನಿನ್ ಬರ್ತ್ಡೇ ಆಯ್ತಲ್ವಾ? ಎಷ್ಟು ನಿನ್ನ ಏಜು? 18. 6 ವರ್ಷದಿಂದ ಇದೇ ಹೇಳ್ತಿದ್ಯಪ್ಪ. ನೋಡು, ನಂಗೆ ಆವಾಗೊಂದು ಇವಾಗೊಂದು ಹೇಳಿ ಅಭ್ಯಾಸ ಇಲ್ಲ. ಅಮ್ಮ, ನನ್ಗೊಂದು ಆಸೆ. ಏನು? ನಾನು 5 ಮಕ್ಳಿಗೆ ತಂದೆ ಆಗ್ಬೇಕು. ಆದ್ರೆ ಒಂದು ಕಂಡೀಷನ್. ಏನು? 5 ಮಕ್ಳ ತಾಯಿನೂ ಬೇರೆ ಬೇರೆ ಆಗಿರ್ಬೇಕು. ಅಮ್ಮ, ಕಾಮಿಡಿ ಮಾಡ್ದೆ. ಅಮ್ಮ, ಐ ಲವ್ ಯು. ಐ ಲವ್ ಯು ಟು. ಅಮ್ಮ, ಇವತ್ತು ನಿನ್ ಬರ್ತ್ಡೇ ಅಲ್ವಾ? ನಿನಗೆ ಸಾಕತ್ತೆ ನಾನು ಮನುಷ್ಯ ಮರಿನ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಕಾಲ್ ಮಾಡಿದ್ದೆ, ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನೋಡು. ನಾನು ಜಾಲಿ ಡಾಗ್ ಅಂತ ಈ ಹ್ಯೂಮನ್ ಸೈಕಾಲಜಿಲಿ PhD ಮಾಡಿದ್ದೀನಿ. ಬೈ ದ ಬೈ, ಹ್ಯೂಮನ್ಸ್ಗೆ ನಾಯಿಗಳ ಹತ್ರ ಹೆಂಗಿರ್ಬೇಕು ಅಂತ ಟ್ರೈನ್ ಅಪ್ ಮಾಡೋದು ನಾನೇ. ಆಕ್ಚುಲಿ ಇವುಗಳೆಲ್ಲ ನಾನ್ ಟ್ರೈನ್ ಅಪ್ ಮಾಡಿರೋ ಬೆಸ್ಟ್ ಹ್ಯೂಮನ್ಸ್. ಟ್ರೈಲ್ ನೋಡ್ತೀರಾ? ಸೌತ್ ಕೆನರಾ ಬ್ರೀಡ್ ಅಂದ್ರೆ ಮಂಗಳೂರು ಬ್ರೀಡು. ಅದ್ರಲ್ಲೂ 80ನೇ ಬಡಗಬೆಟ್ಟು ತಳಿ. ನೋಡಕ್ಕೆ ಹೈಟ್ ಆದ್ರೂ ಲೈಟ್ ವೇಟು. ಬೆಸ್ಟ್ ಹ್ಯೂಮನ್. ಇದಕ್ಕೆ ಏನೇನ್ ಫುಡ್ ಕೊಡ್ಬೇಕು? ಬೆಳಿಗ್ಗೆ ನೀರು ದೋಸೆ ಮೀನ್ ಸಾರು, ಮಧ್ಯಾಹ್ನ ಗಂಜಿ ಒಣಮೀನ್ ಚಟ್ನಿ, ರಾತ್ರಿ ಆದ್ರೂ ಚಿಕನ್ ಸಾಕು. ಮತ್ತೆ
ರಾತ್ರಿ 1 ಕ್ವಾರ್ಟರ್ 1 ಪ್ಲೇಟ್ ಕಬಾಬು. ನಮ್ಗೆ ಹೊಡಿಯಲ್ಲ ತಾನೆ? ಟೈಮ್ಗೆ ಊಟ ಕೊಟ್ರೆ ಏನು ಮಾಡಲ್ಲ. ಮತ್ತೆ ಅಲ್ಲಿ ನೋಡಿ ಅದು ಲ್ಯಾಗ್ ಬ್ರೀಡು. ಒಳ್ಳೆ ಬ್ರೀಡೆ, ಸ್ವಲ್ಪ ಜೊಲ್ಲು. ಸೆಂಟ್ರಲ್ ಇದೆಯಲ್ಲ, ಸೆಂಟ್ರಲ್ ಅದು ತಿಕ್ಲು ಬ್ರೀಡು. ಹಿಂಗೆ ಮಾತಾಡಿದ್ರೆ ಮೈ ಮೇಲೆ ಬರುತ್ತೆ. ನಾವೇನಾದ್ರೂ ಕಚ್ಚಕ್ ಹೋದ್ರೆ ಓಡಿ ಹೋಗುತ್ತೆ. ಆಮೇಲೆ ಇದೆಯಲ್ಲ ಸೈಡ್ ಅಲ್ಲಿ, ಅದು ಮೂಗು ಮಚ್ಚೆ ಮಾರಿ ಬ್ರೀಡು. ಮಾತಾಡ್ಸಕ್ ಹೋದ್ರೆ ಆಟಿಟ್ಯೂಡ್ ತೋರಿಸುತ್ತೆ. ಅಮ್ಮ ಅಮ್ಮ, ನಿಮ್ಗೆ ಯಾವ ಬ್ರೀಡ್ ಬೇಕು? ನಂಗೆ ಮಂಗಳೂರು ಬ್ರೀಡ್ ಬೇಕು. ಬ್ರಿಲಿಯಂಟ್ ಬ್ರೀಡು. ಇದು ರೇಟ್ ಎಷ್ಟು? 3 ಲಕ್ಷ. ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಇವಕ್ಕೆ ಮೊಬೈಲ್ ಅಭ್ಯಾಸ ಮಾಡಬೇಡಿ. ಮೊಬೈಲ್ ನ ಚಟ ಮಾಡ್ಕೊಳುತ್ತೆ. 24 ಅವರ್ಸ್ ಮೊಬೈಲ್ ಅಲ್ಲೇ ಇರುತ್ತೆ. ನಾವಾದ್ರೆ ಒಂದ್ ಮಾತಿ ಕೇಳ್ತೀವಿ, ಇವುಗಳಿಗೆ ಹೊರದ್ರೇನೆ ಬುದ್ಧಿ ಬರೋದು. ಯಾರದು ಆಗಾಗ್ಲೇ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ? ನಾನ್ಸೆನ್ಸ್. ಬೀದಿ ಮನುಷ್ಯ. ಈ ಬೀದಿ ಮನುಷ್ಯರನ್ನ ಸ್ನಾನ ಮಾಡಿಸಿ ಪೂಜೆ ರೂಮ್ ಅಲ್ಲಿ ಇಟ್ರು ಹುಡ್ಕೊಂಡ್ ಬರೋದು ತಿಪ್ಪೇನೆ. ಹೆಂಗೆ ಸೈಕಲ್ ಗ್ಯಾಪ್ ಅಲ್ಲಿ ಲವ್ ಮಾಡಿದ್ರು ನೋಡಿ. ಬೀದಿ ಮನುಷ್ಯ ಜಾತಿ ಮನುಷ್ಯನ ಜೊತೆ ಲವ್ ಮಾಡೋದ? ನಮ್ಮ ನಾಯಿಗಳೆಲ್ಲ ಆ ತರ ಇಲ್ಲಪ್ಪ. ಹುಷಾರು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇಲ್ಲೇ ಇರು, ನಿನ್ಗೆ ಹೋಗಿ ಊಟ ತಗೊಂಡ್ಬರ್ತೀನಿ. ಇದು ನಂದು ಕಣೆ, ನಂದು. ಓಯ್ ಡೈಸಿ, ಏನೇ ಇದು? ನನ್ನೇ ಹಿಡಿಯಕ್ ಬರುತ್ತೆ, ನನ್ನೇ ಸಾಯ್ಸಕ್ ಬರುತ್ತೆ. ಯಾರ್ದೇ ಇದು? ನಂದೇ ಕಣೆ. ನನ್ ಬರ್ತ್ಡೇಗೆ ನನ್ ಬಾಯ್ ಫ್ರೆಂಡು ಗಿಫ್ಟ್ ಮಾಡಿದ್ದು. ಓ ಮೈ ಡಾಗ್, ನನ್ ಮರ್ತೆ ಹೋಗಿದ್ದೆ. ಡೈಸಿ, ಹ್ಯಾಪಿ ಬರ್ತ್ಡೇ ಟು ಯು. ಡೈಸಿ, ಯಾವ ತಳಿ ಇದು? ಮಂಗಳೂರು ತಳಿ. ನೋಡಿದ್ರೇನೆ ಗೊತ್ತಾಗುತ್ತೆ. ಅಂದಂಗೆ ಇದು ಹೆಸರೇನು? ಹೆಸರೇನು ಇಟ್ಟಿಲ್ಲ ಕಣೆ, ನೀನೇ ಸಜೆಸ್ಟ್ ಮಾಡು. ಬಾಯ್ಲಿ, ನೀ ತಿನ್ನು ಅಂತ ಇಡು. ನೀ ತಿನ್ನು, ನೀ ತಿನ್ನು, ನೀ ತಿನ್ನು. ಓಯ್ ಡೈಸಿ, ಇದೇ ಖುಷಿಗೆ ಟಿಕ್ ಟಾಕ್ ಮಾಡೋಣ. ಬಾ. ಅದು ಚೆನ್ನಾಗಿ ಮಾಡುತ್ತೆ, ಅದನ್ನು ಕರಿತೀನಿ. ಓಕೆ, ರೆಡಿ? ನಿಮ್ಮಪ್ಪ ಬಂದ್ರು ಅನ್ಸುತ್ತೆ. ನಿಮ್ಮಪ್ಪ ಕಂಡ್ರೆ ನನಗೆ ಭಯ. ನಾನು ಹೋಗ್ತೀನಪ್ಪ. ಇಲ್ಲೇ ಕೂತಿರು. ಪಪ್ಪ, ಮನೆಗೆ ಮನುಷ್ಯನ್ ಮರಿ ತಂದಿದ್ದೀನಿ ನೋಡಿ. ಸೋಫಾ ಬೇಕಾ ನಿಮ್ಗೆ? ಮನುಷ್ಯರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲ ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ತಿನ್ನಲೇಬಾರ್ದು, ತಿಂದ್ರೆ
ಪಟ್ನ ಬರುತ್ತೆ. ನಾನು ಮನೆ ಒಳಗೆ ಹೋಗಿ ತಿಂತೀನಿ. ಯಾವ್ದಮ್ಮ ಇದು ಕಂತು ಹುಮ್ಮೆನು? ಜಾಸ್ತಿ ಹುಮ್ಮೆನು ಬೀದಿ ಹುಮ್ಮೆನ್ನ ಲವ್ ಮಾಡದ ನಮ್ಮಲ್ಲಿರ್ಲಿಲ್ಲ. ಇದನ್ನ ತಗೊಳ್ಳುವಾಗ ಅಲ್ಗೂ ಬಂದಿತ್ತು, ಇವಾಗ ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಟ್ಟಿದೆ. ಆಫ್ಟರ್ ಆಲ್ ಹ್ಯೂಮನ್ಸ್ ಇವಕ್ಕೆ ಲವ್ ಬೇರೆ ಕೇಳ ಪಡಿ ಮಾಡ್ತೀನಿ. ಮುನ್ಸಿಪಾಲಿಟಿ ಕಾಲ್ ಮಾಡ್ತೀನಿ. ಹಲೋ, ನಾನು ಟಾಮಿ ಡಾಲ್ಸೇಷನ್ ಅಂತ ಸ್ಕೂಬಿ ನಗರದಿಂದ ಮಾತಾಡ್ತಾ ಇದ್ದೀನಿ. ಅದು ನಮ್ಮ ಮನೆಗೊಂದು ಪೆಟ್ಟಿ ಹ್ಯೂಮನ್ ತಂದಿದ್ವಿ. ಅದ್ರಲ್ಲಿ ಒಂದು ಬೀದಿ ಹ್ಯೂಮನ್ ಬಿದ್ದು ಕಾಟ ಕೊಡ್ತಾ ಇದೆ. ಬರ್ತೀರಲ್ಲ? ಬನ್ನಿ ಬನ್ನಿ, ಅಡ್ರೆಸ್ ಹೇಳ್ತೀನಿ, ಬರ್ಕೊಡಿ. ನಾಯಿಂಡಳ್ಳಿ ಹೋಗಿಲ್ವಾ ಮಗಳೇ? ಇದನ್ನ ಹಿಡಿದು ಮುನ್ಸಿಪಾಲಿಟಿ ಕೊಟ್ಟು ಬರ್ತೀನಿ. ಹಲೋ, ಏನು? ಹೌದಾ? ಸರಿ ಸರಿ. ಡೋರಾ, ಏನೇ? ಓಯ್ ಡೈಸಿ, ಊರಿಂದ ನಮ್ಮ ಅತ್ತೆ ಮಾವ ಬರ್ತಿದಾರಂತೆ. ಅವರಿಗೆ ಒಂದೊಳ್ಳೆ ಮನುಷ್ಯನ ಹಿಡಿದು ಅಡ್ಗೆ ಮಾಡ್ಬೇಕು. ಮನುಷ್ಯನ ಮಾಂಸನ? ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ. ನೀನ್ ಮಾಡಿದ್ರೆ ನಂಗೂ ಸ್ವಲ್ಪ ಕೊಡು. ಕೊಡ್ತೀನಿ. ಯಪ್ಪ, ಈ ತರ ಏನಾರು ಆಗ್ಬಿಟ್ರೆ ನಂಗೆ ನೆನ್ಸ್ಕೊಡ್ರೆ ಭಯ ಆಗ್ತಾ ಇದೆ. ಅಲ್ಲ, ಮನುಷ್ಯರನ್ನೇ ತಿನ್ನೋ ಹಾಗೆ ಆಗ್ಬಿಟ್ರೆ ಹೇಗಿರುತ್ತೆ ಗುರುಜಿ? ವೆರಿ ಕ್ರಿಯೇಟಿವ್. ಅಂದ್ರೆ ಇಷ್ಟ ಆಗಿದೆ. ಲಾಸ್ಟಿಗೆ ಹ್ಯುಮ್ಯಾನಿಟಿ ಇರಲ್ಲ ಪ್ರಾಣಿಗಳಿಗೆ. ಯಾವುದೋ ಒಂದು ಕೋಳಿ ಮರಿನ ನಾವು ಫಾರ್ಮಿಂದ ಎತ್ತಕೊಂಡು ಹೋಗ್ತೀವಿ, ಅವ್ರಿಗೆ ಇಮೋಷನ್ಸ್ ಇರಲ್ಲ. ಬಟ್ ಒಂದಿರುತ್ತಲ್ಲ, ತಾಯಿ ಎದುರುಗಡೆ ಮಕ್ಕಳನ್ನ ಕರ್ಕೊಂಡಾಗ ಫೀಲಿಂಗ್ಸ್ ಅಂತ, ದಟ್ ಇಸ್ ವೆರಿ ಇಮೋಷನಲ್. ವೆರಿ ಗುಡ್.